ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಶಿಕ್ಷಕರ ನೇಮಕಾತಿ ಮುಂದೂಡಿಕೆ ಮಾಡಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಗೊಂದಲ ಇರೋ ಕಾರಣ ನಿಮಗೆ ನಾಳೆ ವಿಶೇಷ ಸಂಪುಟ ಸಭೆ ಆಗಬೇಕಿತ್ತು. ಅಲ್ಲಿ ನಿಮಗೆ ತೀರ್ಮಾನ ಕೈಗೊಳ್ಳಬೇಕಿತ್ತು. ಅಲ್ಲಿ ತೀರ್ಮಾನ ಕೊಟ್ಟು ಅಂದ್ರೆ ತೀರ್ಮಾನ ಎಲ್ಲ ಸರಿ ಆದ್ರೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ಆಗಬೇಕಾಗಿತ್ತು. ಮುಂಬರುವ ನೇಮಕಾತಿ, ಶಿಕ್ಷಕರ ನೇಮಕಾತಿ ಸೇರಿ ಎಲ್ಲ ನೇಮಕಾತಿ ಈಗ ಸದ್ಯದ ಮಟ್ಟಿಗೆ ಅದು ಆಗಿಲ್ಲ. ಸಾಕಷ್ಟು ಗೊಂದಲ ಇರೋ ಕಾರಣ ಬಂದ್ಬಿಟ್ಟು ಅದನ್ನ ಮುಂದೂಡಿಕೆ ಕೂಡ ಮಾಡಿದ್ದಾರೆ. ವಿಶೇಷ ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಬಿಕಾಸ್ ಪ್ರತಿಭಟನೆ ತೀವ್ರ ಕೂಡ ಆಯಿತು. ಬಲ ಸಮುದಾಯ, ಎಡ ಸಮುದಾಯ, ಕಾಂಗ್ರೆಸ್ ಒಳಗಡೆ ಕೆಲ ಸಚಿವರು ಪರ ಇದ್ದಾರೆ, ಕೆಲ ಸಚಿವರು ವಿರೋಧ ಕೂಡ ಇದ್ದಾರೆ. ಹಾಗಾಗಿ ಗೊಂದಲಮಯ ವಾತಾವರಣ ಕೂಡ ಆಯಿತು. ಈ ಗೊಂದಲ ಆಗಿರೋ ಕಾರಣ ನಮಗೆ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಸದ್ಯದ ಮಟ್ಟಿಗೆ ಮುಂದೂಡಿಕೆ ಕೂಡ ಮಾಡಿದ್ದಾರೆ. ಅಂದ್ರೆ ನಿಮಗೆ ಏಪ್ರಿಲ್ 9ನೇ ತಾರೀಕು ನಿಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಹಾಕೋದಿಲ್ಲ. ಆಕಾಂಕ್ಷಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಯಾರೆಲ್ಲ ಕಾಯ್ತಾ ಇದ್ರೆ ನೇಮಕಾತಿ ಇವಾಗ ಆಗುತ್ತೆ ನಾಳೆ ಆಗುತ್ತೆ ಅಂತವರಿಗೆ ಶಾಕಿಂಗ್ ಮಾಹಿತಿ ಬಂದಿದೆ. ಅದೇ ಮಟ್ಟಿಗೆ ಏಪ್ರಿಲ್ 9ರವರೆಗೂ ನಿಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಆಗೋದಿಲ್ಲ. ಆಕಾಂಕ್ಷಿಗಳು ಯಾರೆಲ್ಲ ಇದ್ದೀರಾ, ಲೈಕ್ ನಿಮಗೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ ಶಿಕ್ಷಕರ ನೇಮಕಾತಿ ಕುರಿತು, ಅವ್ರನ್ನ ನೀವು ತಯಾರಿ ಮಾಡ್ಕೊಳ್ಳಿ. ಈ ಸರ್ಕಾರ ಪದೇ ಪದೇ ಬೇಕು ಬೇಕು ಅಂತ ಡಿಲೇ ಕೂಡ ಮಾಡ್ತಾ ಇದೆ. ಒಂದು ನೆಪ ಹೇಳ್ತಾ ಇದೆ, ಚುನಾವಣೆ ಅಂತ ನೆಪ ಹೇಳ್ಕೊಂಡು ಮುಂದೂಡಿಕೆಯನ್ನು ಕೂಡ ಮಾಡ್ಕೊ ಬರ್ತಾ ಇದ್ದಾರೆ ಪದೇ ಪದೇ. ಸದ್ಯದ ಮಟ್ಟಿಗೆ ನೋಟಿಫಿಕೇಶನ್ ಆಗೋದಿಲ್ಲ. ಈಗ ನಾಳೆ ಸಭೆ ಆದ್ರೂ ಕೂಡ ಒಂದು ತೀರ್ಮಾನ ಬಂದು ತೀರ್ಮಾನವನ್ನು ಕೂಡ ಎಲ್ಲ ಒಪ್ಪಿದ ನಂತರವೇ ನಿಮಗೆ ನೋಟಿಫಿಕೇಶನ್ ಕೂಡ ಆಗೋದು. ಈಗ ಮತ್ತೆ ಡಿಲೇ ಕೂಡ ಆಗಿದೆ. ಏಪ್ರಿಲ್ 9ನೇ ತಾರೀಕಿಗೆ ನಿಮಗೆ ಒಂದು ಸಭೆ ಆದ್ರೆ ಏಪ್ರಿಲ್ 10ನೇ ತಾರೀಕಿಂದ ನಿಮಗೆ ನೋಟಿಫಿಕೇಶನ್ ಆಗೋದಿಲ್ಲ. ಅದು ಸಾಕಷ್ಟು ಗೊಂದಲ ಕೂಡ ಇದೆ. ತೀರ್ಮಾನ ಕೈಗೊಂಡು ಎಲ್ಲಾ ಸಮುದಾಯ ಒಪ್ಕೊಂಡ್ರ ನಂತರ ಮಾತ್ರ ನಿಮಗೆ ಅದನ್ನ ಶುರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಡಿಲೇ ಕೂಡ ಆಗಿದೆ. ಆಕಾಂಕ್ಷಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ನೇಮಕಾತಿ ಸದ್ಯದ ಮಟ್ಟಿಗೆ ಏಪ್ರಿಲ್ 9ರವರೆಗೂ ನಿಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಆಗೋದಿಲ್ಲ ಅಂತೇಳಿ ಅಧಿಕೃತ ಮಾಹಿತಿಗಳು ಕೂಡ ಬಂದಿದ್ದಾವೆ. ಥ್ಯಾಂಕ್ ಯು.